ಎಜುಕೇಷನ್ ಸಿಸ್ಟಮ್ದಲ್ಲಿರುವಂಥ ಒಂದು ಕಪ್ಪು ಚುಕ್ಕೆ ಅಂದರೆ ಇದೇ ರೀತಿ. ಏನು ಮಾಡೋಕ್ಕಾಗಲ್ಲ. ನಾಟ್ ಓನ್ಲಿ ಇನ್ ಯುವರ್ ಸ್ಕೂಲ್ಸ್, ಆಲ್ ಓವರ್ ಇಂಡಿಯಾ ಇಟ್ ಇಸ್ ರನ್ನಿಂಗ್ ಲೈಕ್ ದಿಸ್ ಒನ್. ಫಟಾಫಟ್ ಏನು ಮಾಡಬೇಕು, ಸಿಲೆಬಸ್ ಮುಗಿಸ್ಕೋಬೇಕು. ಎಷ್ಟು ಜಲ್ದಿ ಆಗುತ್ತೆ ಸಿಲೆಬಸ್ ಮುಗಿಸ್ಬೇಕು. ಎಷ್ಟು ಜಲ್ದಿ ಆಗುತ್ತೆ ಸಿಲೆಬಸ್ ಮುಗ್ಸೋಕ್ಕೇನು ಬ್ರಾಡಾಗಿ ಟೀಚಿಂಗ್ ಮಾಡೋಕ್ಕಾಗತ್ತಾ? ಡೀಪರಾಗಿ ನಾಲೆಜ್ ಕೊಡೋಕ್ಕಂತೂ ಆಗಲ್ಲ. ಆ ಹರ್ಕ ಮೇಲಿದ ಹೇಳ್ಕೊತ ಹೋಗೋದಷ್ಟೇ. ಅದು ಸಿಲೆಬಸ್ಗೆ ಎಷ್ಟೈತಿ ಅಷ್ಟೇ ಹೇಳೋದು, ಹಿಂದಲ್ದಿಲ್ಲ ಮುಂದಲ್ದಿಲ್ಲ. ಬಡ ಸಿಲೆಬಸ್ ಮುಗಿಸ್ರಿ, ಬರ ಟೆಸ್ಟ್ ಮಾಡಿರಿ, ಬಡ ರಿಸಲ್ಟ್ ಕೊಡ್ರಿ, ಮತ್ತೆ ಸಿಲೆಬಸ್ ಮಾಡಿರಿ, ಮತ್ತೆ ಟೆಸ್ಟ್ ಮಾಡಿರಿ, ರಿಸಲ್ಟ್ ಕೊಡ್ರಿ, ಮತ್ತೆ ಟೆಸ್ಟ್ ಮಾಡಿರಿ, ರಿಸಲ್ಟ್ ಕೊಡ್ರಿ. ಅಷ್ಟರಲ್ಲಿ ಹುಡುಗರು ಏನು ಕಲಿತಾ ಇದ್ದಾರೆ ಅಂತಂದ್ಬಿಟ್ಟು ಅವ್ರಿಗೆ ಅರ್ಥ ಆಗೋದಿಲ್ಲ, ನಾವೇನು ಕಲಿಸಕತ್ತಿ ಅಂತಂದ್ಬಿಟ್ಟು ನಮಗೂ ಅರ್ಥ ಆಗಲ್ಲ. ಸ್ಯಾಟಿಸ್ಫೈ ಆಗಿ ಟೀಚಿಂಗ್ ಮಾಡಿದ್ದೀವಿ ಅಂತಂದ್ಬಿಟ್ಟು ನಮಗೂ ಇರೋಲ್ಲ, ನೀವು ಸ್ಯಾಟಿಸ್ಫೈ ಆಗಿ ಲರ್ನಿಂಗ್ ಮಾಡಿದ್ದೀರಿ ಅಂತ ನಿಮಗೂ ಇರೋಲ್ಲ. ಜಸ್ಟ್ ಫಾರ್ ದ ಸೇಕ್ ಆಫ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಯು ವಿಲ್ ಬಿ ಲರ್ನಿಂಗ್. ಜಸ್ಟ್ ಫಾರ್ ದ ಸೇಕ್ ಆಫ್ ಯುವರ್ ಟೆಸ್ಟ್ ರಿಸಲ್ಟ್ಸ್, ಎಕ್ಸಾಮ್ ರಿಸಲ್ಟ್ಸ್ ಯು ವಿಲ್ ಬಿ ಲರ್ನಿಂಗ್. ಎಕ್ಸಾಮ್ ಮುಗೀತಪ್ಪ, ಮುಗಿದೋಯ್ತು. ನಿಮ್ಗೇನು ಗೊತ್ತಿರುತ್ತೆ? ಒಂದಿಷ್ಟು ಡೆಫಿನಿಷನ್ಸ್ ಗೊತ್ತಿರುತ್ತೆ, ಒಂದಿಷ್ಟು ಅದು ಹಾಳ ಗೊತ್ತಿರುತ್ತೆ ಅಷ್ಟೇ. ಅದರಲ್ಲೇ ನಾನು ಡೀಪಾಗಿ ಏನಾದರೂ ಈ ರೀತಿ ಕ್ವಶನ್ಸನ್ನು ಕೇಳಿದ್ದೆ ಅಂತಂದರೆ, ಚೆಲುವಿನ ಚಿತ್ತಾರ ಹಾಗೆ ಚಿತ್ತಾರದೊಳಗೆ ಮೈಕಂತ ಬರ್ತಾಳಲ್ಲ ಅವ ಹೆಂಗೆ ಅಂತ ಕುಂತಿರ್ತಾನೆ ನೋಡು ಗಣೇಶ ಹುಚ್ಚಾಗಿ. ಆ ರೀತಿ ನೀವು ಏನಾಗುತ್ತೆ ಅಂತಂದರೆ, ಏನಾದ್ರು ಕ್ವಶನ್ ಕೇಳಿದೀವಿ ಅಂತಂದರೆ ಆನ್ಸರ್ ಬರ್ಲಾರ್ದ ಏನು ಕಲ್ತೀವಿ ನಾವು ಗೊತ್ತಲ್ಲ ಮರಿ. 10th ಮುಗಿಸಿದ್ವಿ, ಲೈಟದ ಬಗ್ಗೆ ಚೆಂದ ಗೊತ್ತಿಲ್ಲಲ್ಲ ನಮಗೆ. ಯಾಕೆ ಬಂತು ಹೆಂಗೆ ಬಂತಂತ ಗೊತ್ತಿಲ್ಲ. ಅದನ್ನು ರಿಯಲ್ ಲೈಫ್ನಲ್ಲಿ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕಂತಂದು ಗೊತ್ತಿಲ್ಲಲ್ಲ, ಅಪ್ಲಿಕೇಶನ್ಸೇ ಗೊತ್ತಿಲ್ಲ. ಅದಕ್ಕೆ ಈ ಸರಿ CBSE ಏನು ಮಾಡಿದಾರೆ, ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಅಂತಂದ್ಬಿಟ್ಟು ಕೂಡ ತೆಗೆದಿದ್ದಾರೆ. ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದಾರೆ. 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಯಾವುದರಲ್ಲಿ ಕೂಡ ಕೇಳಬಹುದು ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಅಂತ. ಅದೇ ಮುಂಚೆ ಏನಿತ್ತು, ಈ ಯಾವರೇಜು ಅಬವ್ ಯಾವರೇಜು ಹಾರ್ಡ್ಸ್ ಕ್ವಶನ್ಸ್ ಅಂತಂದ್ಬಿಟ್ಟು, ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತಂದ್ಬಿಟ್ಟು ಏನಿತ್ತಲ್ಲ, ಅದನ್ನೇ ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಅಂತಂದ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಇದರಲ್ಲಿ ಏನು ಕೇಳ್ತಾ ಇದ್ದಾರೆ, ಅಪ್ಲೈಡ್ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ. ದ್ಯಾಟ್ ಮೇ ಬಿ ಸೋಷಿಯಲ್, ದ್ಯಾಟ್ ಮೇ ಬಿ ಮ್ಯಾಥಮೆಟಿಕ್ಸ್, ದ್ಯಾಟ್ ಮೇ ಬಿ ಸೈನ್ಸ್ ಸಬ್ಜೆಕ್ಟ್ಸಲ್ಲಿ ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಹೌದಾ? ಸೊ ಇದರಲ್ಲಿ ನೀವೇನು ಮಾಡಬೇಕಾಗತ್ತೆ, ಏನು ಕಲ್ತಿದ್ದೀರಿ ಅದನ್ನು ರಿಯಲ್ ಲೈಫಲ್ಲಿ ಯಾವ್ಯಾವ ರೀತಿ ಅಪ್ಲೈ ಆಗ್ಬೋದು ಅನ್ನೋದ್ರ ಮೇಲೆ ನೀವು ಅಲ್ಲೇನು ಮಾಡಬೇಕಾಗುತ್ತೆ, ನಿಮ್ಮದೇ ಆದಂಥ ಕನ್ಕ್ಲೂಷನ್ನು ಆನ್ಸರನ್ನು ಕೊಡಬೇಕಾಗುತ್ತೆ. ನಾಟ್ ಸಿಂಪ್ಲಿ ವಾಟ್ ಈಸ್ ದ ರಿಟರ್ನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಇಷ್ಟು ವರ್ಷ ನಡೀತಿತ್ತು, ಬಟ್ ಇವಾಗ ಇನ್ನೊಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ. ಈ ರೀತಿ ಕ್ವಶನ್ ಪೇಪರ್ ತೆಗೆಯೋದ್ರಿಂದ ಇನ್ನೂ ಚೆನ್ನಾಗಿ ಹುಡುಗರು ಓದ್ತವೆ, ಬಟ್ ಅದೇ ರೀತಿ ನಿಮ್ಮ ಕಲಿಕೆನೂ ಇರಬೇಕು. ನಾಟ್ ಸಿಂಪ್ಲಿ ಜಸ್ಟ್ ರೂಟ್ ಲರ್ನಿಂಗ್. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಬರೀ ಅದನ್ನೇ ಕಲಿಯೋದಲ್ಲ. ಟೆಕ್ಸ್ಟ್ ಬುಕ್ಸ್ ಆರ್ ದಿ ಲೀಸ್ಟ್ ರಿಕ್ವೈರ್ಮೆಂಟ್ಸ್ ಫಾರ್ ಅ ಸರ್ಟೆನ್ ಏಜ್ ಗ್ರೂಪ್. ಈ 16 ಏಜ್ ಗ್ರೂಪಿಗೆ ಇಷ್ಟಾದರೂ ನಾಲೆಜ್ ಇರಬೇಕು ಅನ್ನೋದಕ್ಕೆ, ಇಷ್ಟಾದರೂ ನಾಲೆಜ್ ಐತಿ ಇಲ್ಲೋ ಮಿನಿಮಮ್ ಕ್ರೈಟೀರಿಯನು. ಆ ಮಿನಿಮಮ್ ಕ್ರೈಟೀರಿಯನ್ ಇಷ್ಟಾದರೂ ಐತೋ ಇಲ್ಲೋ ಅಂತಂದ್ಬಿಟ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಮಿನಿಮಮ್ ಕ್ರೈಟೀರಿಯನ್ ಚೆಕ್ ಮಾಡೋದಕ್ಕೆ ಪರ್ಸೆಂಟೇಜು ಅಥವಾ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅಷ್ಟೇ, ನಾಲೆಜ್ ಚೆಕ್ ಮಾಡಲಿಕ್ಕೆ. ಅಂದರೆ ದಟ್ ಇಸ್ ನಾಟ್ ದ ಲಿಮಿಟ್, ಇಟ್ ಈಸ್ ದ ಮಿನಿಮಮ್ ರಿಕ್ವೈರ್ಮೆಂಟ್. ಆ ಮಿನಿಮಮ್ ರಿಕ್ವೈರ್ಮೆಂಟ್ದಲ್ಲಿ ನೀನು 99 ಮಾಡಿದ್ರೇನು 100 ಮಾಡಿದ್ರೇನು ಮಿನಿಮಮ್ ರಿಕ್ವೈರ್ಮೆಂಟ್ ಮೀಟ್ ಆಗಿ ಅಂದಂಗೆ ಅಷ್ಟೇ. ಯು ಆರ್ ಜಸ್ಟ್ ಕ್ವಾಲಿಫೈಡ್ ವಿತ್ ದ ಮಿನಿಮಮ್ ರಿಕ್ವೈರ್ಮೆಂಟ್, ಮಿನಿಮಮ್ ನಾಲೆಜ್ ರಿಕ್ವೈರ್ಡ್ ಫಾರ್ ದಿಸ್ ಏಜ್ ಗ್ರೂಪ್. ಮಿನಿಮಮ್ ಬೇಸಿಕ್ ನಾಲೆಜ್, ಜನರಲ್ ನಾಲೆಜ್ ಇರ್ಬೋದು, ಸೋಷಿಯಲ್ ನಾಲೆಜ್ ಇರ್ಬೋದು, ವ್ಯಾಕ್ಯಾಬ್ಲರಿ ಇರ್ಬೋದು, ಅಥವಾ ಮ್ಯಾಥಮೆಟಿಕಲ್ ರೀಸನಿಂಗ್ ಇರ್ಬೋದು, ಅಪ್ಲಿಕೇಶನ್ ಇರ್ಬೋದು, ಸೈನ್ಸ್ ನಾಲೆಜ್ ಇರ್ಬೋದು. ಇಷ್ಟು ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಇಷ್ಟಾದರೂ ಐತೆ ಇಲ್ಲ ನಿನಗೆ ಅಂತಂದ್ಬಿಟ್ಟು ಚೆಕ್ ಮಾಡಲಿಕ್ಕೆ ಇರೋದು ನಿಮ್ಮ ಎಕ್ಸಾಮ್ಸು. ಹೌದಾ? ಮೀನ್ಸ್ ಇಟ್ ಇಸ್ ನಾಟ್ ದ ಅಲ್ಟಿಮೇಟ್ ಥಿಂಗ್. ನೀವು ಇದಕ್ಕಿಂತ ಇನ್ನೂ ಹೆಚ್ಚಿಂದ ಕಲಿಬೇಕು. ಕೇವಲ ಇಷ್ಟಕ್ಕೆ ಮಾತ್ರ ರಿಸ್ಟ್ರಿಕ್ಟ್ ಆಗಬಾರ್ದು. ಬೇರೆ ಬೇರೆ ಬುಕ್ಸ್ ಓದಬೇಕು, ಬೇರೆ ಬೇರೆ ರೀತಿಯಲ್ಲಿ ನಾಲೆಜ್ ತಗೋಬೇಕು. ಯಾರ್ಲೆಪ್ಪ ಇದ್ಯಾಕೆ ಕಲೆಕ್ಟ್ ಆಗಿಲ್ಲಿದ? ಬಂದ್ ಮಾಡಿಬಿಡು.